ಇತ್ತೀಚೆಗಿನ ಸಂಸತ್ ಅಧಿವೇಶನದಲ್ಲಿ ಎಲ್ಲರ ಗಮನ ಸೆಳೆದ ಒಂದು ಕ್ಷಣ ನಡೆಯಿತು. ಅದೇನ್ ಗೊತ್ತಾ? ಜೆಪಿ ನಡ್ಡಾ ಅವರು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕೈ ಹಿಡಿದು ರಾಜ್ಯಸಭೆಗೆ ಕರ್ಕೊಂಡು ಬಂದಿದ್ದು. ರಾಜಕೀಯ ಪೈಪೋಟಿ ಹೆಚ್ಚಾಗಿ ಕಾಣಿಸಿಕೊಳ್ಳೋ ಸಂಸತ್ತಿನ ಕಾರಿಡಾರ್ಗಳಲ್ಲಿ ಈ ಘಟನೆ ನಿಜಕ್ಕೂ ಆಶ್ಚರ್ಯ ಅಂತ ಕರೆಸಿಕೊಳ್ಳುತ್ತೆ. ಈ ವಿಶಿಷ್ಟ ದೃಶ್ಯ ರಾಜಕೀಯದಲ್ಲಿ ಮಾನವ ಸಂಬಂಧಗಳು ಹಾಗೆ ಪರಸ್ಪರ ಗೌರವದ ಮಹತ್ವ ಎಷ್ಟು ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಈ ಕ್ಷಣ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಖತ್ ವೈರಲ್ ಆಗ್ತಾ ಇದೆ. ಸಾಮಾನ್ಯವಾಗಿ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ವರ್ಸಸ್ ಜೆಪಿ ನಡ್ಡಾ ಅಂತಾನೆ ಬರ್ತಾ ಇತ್ತು. ಸಾಕಷ್ಟು ಸಂದರ್ಭಗಳಲ್ಲಿ ಇವರಿಬ್ರು ರಾಜಕೀಯ ವಿಚಾರಗಳಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಒಬ್ಬರ ಮೇಲೆ ಒಬ್ರು ವಾಗ್ದಾಳಿಯನ್ನ ಮಾಡ್ತಾ ಕೆಂಡ ಕಾರ್ತಾ ಇರ್ತಾರೆ. ಆದ್ರೆ ಈ ಕ್ಷಣ ನೋಡಿ, ಅದೆಲ್ಲವನ್ನ ಮರೆಸುತ್ತೆ ಅಲ್ವಾ? ಅದಕ್ಕೆ ಅಲ್ವಾ ಹೇಳೋದು, ರಾಜಕೀಯದಲ್ಲಿ ಮಾನವ ಸಂಬಂಧಗಳಿಗೆ ಹೆಚ್ಚು ಮಹತ್ವ ಸಿಕ್ಕಾಗ ಗೌರವ ಎಷ್ಟು ಅನ್ನೋದನ್ನ ಇದು ಎತ್ತಿ ತೋರಿಸುತ್ತೆ. ರಾಜ್ಯಸಭೆಯಲ್ಲಿ ಶುಕ್ರವಾರ ಉಪಸಭಾಪತಿಯಾಗಿ ರಾಜ್ಯಸಭಾ ಸದಸ್ಯ ಹರಿವಂಶ್ ಅವರನ್ನ ಮರು ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅವರನ್ನ ಸ್ವಾಗತ ಕೂಡ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜೆಪಿ ನಡ್ಡಾ ಅವರು ಹರಿವಂಶ್ ಅವರ ಮರು ಆಯ್ಕೆಗೆ ಅನುಮೋದನೆ ಕೊಟ್ಟರು. ಮೇಲ್ಮನೆಯಲ್ಲಿ ಧ್ವನಿ ಮತದ ಮೂಲಕ ಮತ ಚಲಾವಣೆ ಆಯಿತು. ಹರಿವಂಶ್ ಅವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಅಂತ ಘೋಷಿಸ್ತೀನಿ ಅಂತ ಸಿಪಿ ರಾಧಾಕೃಷ್ಣನ್ ಅವರು ಕೂಡ ಹೇಳ್ತಾರೆ. ಆಗ ಹರಿವಂಶ್ ಅವರನ್ನ ಸ್ವಾಗತ ಮಾಡ್ತಾರೆ ಪ್ರಧಾನಿ ಮೋದಿ ಅವರು. ಈ ಸಂದರ್ಭದಲ್ಲಿ ಜೆಪಿ ನಡ್ಡಾ ಹಾಗೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಅವರೊಂದಿಗೆ ವೇದಿಕೆ ಬಳಿ ಕರ್ಕೊಂಡು ಬರ್ತಾರೆ. ನಂತರ ಸಂಪ್ರದಾಯದಂತೆ ಅವರನ್ನ ಸ್ಥಾನಕ್ಕೆ ಕೂರಿಸಲಾಗುತ್ತೆ. ಉಪಸಭಾಪತಿಯ ಸನ್ಮಾನದ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಮರು ಆಯ್ಕೆಗೆ ಅವರು ಸ್ವಾಗತವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಜೆಪಿ ನಡ್ಡಾ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ರಾಜ್ಯಸಭೆಯಲ್ಲಿ ಮೆಟ್ಟಿಲು ಇಳಿಯುವಾಗ ಅವರ ಕೈ ಹಿಡಿದುಕೊಂಡು ಜೋಪಾನವಾಗಿ ಕರೆದುಕೊಂಡು ಬಂದಿದ್ದು ಎಲ್ಲರ ಗಮನ ಸೆಳೀತು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.